ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ನ 31ನೇ ದಿನಕ್ಕೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಇವನ್ನ ಕರ್ಕೊಂಡು ಸೀದಾ ಅಂಗಡಿ ಕಡೆ ಬಿಟ್ಟು ನಾನು ಸೀದಾ ಆಫೀಸ್ ಕಡೆ ಹೋದೆ. ಆಫೀಸಲ್ಲಿ ಎಲ್ಲ ಪಾರ್ಸಲ್ ಡಿವೈಡ್ ಮಾಡ್ಕೊಂಡು ನಮ್ಮ ಬಸರನ್ನ ಅಲ್ಲೇ ಹೊಂಟಿದ್ದ ರೂಟಿಗೆ. ಸೊ ನಾನು ಡಿವೈಡ್ ಎಲ್ಲ ಮಾಡ್ಕೊಂಡು ನಾನು ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ಓಕೆ, ಪಾರ್ಸಲ್ ಎಲ್ಲ ಡಿವೈಡ್ ಮಾಡ್ಕೊಂಡು ಹೊಡ್ತಾ ಇದೀನಿ. ಹೋಗಕ್ಕೆ ಮುಂಚೆ ಪಾರ್ಸಲ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ. ಟೋಟಲ್ 73 ಪಾರ್ಸಲ್ 9 ಪಿಕಪ್ ಇದ್ದವು. ರೈಟ್. ಓಕೆ, ರೂಟಿಗೆ ಹೋಗುವ. ಓಕೆ, ಮರ್ಮಳಿ ಬಂದ್ಬಿಟ್ಟು ಮರ್ಮಳಿಲಿ ಎಲ್ಲಾ ಪಾರ್ಸಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಹೋಗಕ್ಕೂ ಮುಂಚೆ ನಿನ್ನೆ ಅರ್ನಿಂಗ್ಸ್ ನೋಡ್ಬಿಡೋಣ. ನಿನ್ನೆ ಅರ್ನಿಂಗ್ಸ್ ನೋಡೋದಾದ್ರೆ 942 ರೂಪಾಯಿ ಹಾಕಿದ್ರೆ. ಸೊ ಓಡೋಣ. ಹೋಗಕ್ಕೂ ಮುಂಚೆ ಸ್ವಲ್ಪ ನಿನ್ನೆ ಗಾಡಿ ಎಲ್ಲ ರೆಡಿ ಮಾಡಿಸಿದ್ದೆ. ನಿನ್ನೆ ರೆಡಿ ಮಾಡಿಸಿದ್ದೆ. ಏನ್ ರೆಡಿ ಮಾಡಿಸಿದ್ದೆ ಅಂತ ಹೇಳ್ತೀನಿ. ಸೊ ಇದ್ರ ಒಳಗಡೆ ಬಾಲ್ಸ್ ಹೋಗಿದ್ವು, ಫುಲ್ಲು ರೊಟೇಟ್ ಆಗ್ತಿರ್ಲಿಲ್ಲ ಹ್ಯಾಂಡ್ಲು. ಹಂಗಾಗಿ ಸೊ ನಿನ್ನೆ ರೆಡಿ ಮಾಡ್ಸಕ್ ಬಿಟ್ಟಿದ್ದೆ. ಅದನ್ನ ರೆಡಿ ಮಾಡ್ಕೊಂಡು ನಿನ್ನೆ ಎಲ್ಲ ಫುಲ್ಲು ಜಾಲಿ ಮಾಡ್ಕೊಂಡು ನಮ್ಮ ಹುಡುಗನ್ ಕರ್ಕೊಂಡು ಸ್ವಲ್ಪ ಡ್ಯಾಮಿಗೆ ಹೋಗಿ ಎಲ್ಲ ಅಡ್ಡಾಡ್ ಬಿಟ್ಟು ಮತ್ತೆ ಬಂದು ಅವನು ಊರ್ ಕಡೆ ಹೋದ. ನಾನು ಸೀದಾ ಬೆಳಿಗ್ಗೆ ಎದ್ಬಿಟ್ಟು ಸೀದಾ ಡ್ಯೂಟಿಗೆ ಬಂದ್ಬಿಟ್ಟು ಎಲ್ಲ ಪಾರ್ಸಲ್ ಡಿವೈಡ್ ಮಾಡ್ಕೊಂಡು ಸೀದಾ ಮರ್ಮಳಿಗೆ ಬಂದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಗಾಯ್ಸ್, ಸೊ ಓಡೋಣ ಈಗ ಆಫೀಸ್ ಕಡೆ. ಸೀದಾ ಆಫೀಸ್ ಕಡೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವೆಲ್ಲ ಸೀದಾ ಹೊರಟಿದ್ದೆ ಗಿರ್ಮಿಟಿ ತಿನ್ನಕ್ಕೆ. ಗಿರ್ಮಿಟಿ ತಿಂದ್ಬಿಟ್ಟು ನಾನು ಸೀದಾ ಬಂದೆ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಡೋತ್ತಿಗೆ ಕತ್ತಾಗಿತ್ತು. ಸೊ ನಮ್ಮ ಮನೆ ಕಡೆ ಹೋಗೋಣ ಅಂತ ಇವತ್ತು ನಮ್ಮ ಮನೆ ಕಡೆ ಓಡ್ತಾ ಇದ್ದೆ. ಓಕೆ, ಸೀದಾ ಮನೆ ಕಡೆ ಬಂದೆ. ಸೊ ಮನೆ ಕಡೆ ಬಂದೆ. ಟೋಟಲ್ ಇವತ್ತು ಪಾರ್ಸಲ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಳಿರ್ಲಿಲ್ಲ. ಸೊ ಆಫೀಸ್ ಕಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದೆ. ಸೊ ಟೋಟಲ್ 69 ಪಾರ್ಸಲ್ ಕಂಪ್ಲೀಟ್ ಆಗಿತ್ತು. ಸೊ ಓಕೆ, ನಮ್ ಜೊತೆ ಇವತ್ತು ಯಾರಿದ್ರು ಗೊತ್ತಾ? ಪವನ್ ಬೈ. ಇವಾಗಿನ ಕೆಲಸ ಮುಗಿಸ್ಕೊಂಡ್ ಬಂದ. ಇನ್ನು ನೆಕ್ಸ್ಟ್ ನಾನು ಫ್ಲಿಪ್ಕಾರ್ಟ್ ಎಂಟ್ರಿ ಆಗ್ಬೇಕಂತ ಇದೀನಿ. ಬೈಕ್ ಸ್ವಲ್ಪ ರಿಪೇರಿ ಇದೆ, ರಿಪೇರಿ ಮಾಡ್ಸ್ಕೊಂತಾ ಇದೀನಿ. ರೆಡಿ ಆದ ಕೂಡಲೇ ಫ್ಲಿಪ್ಕಾರ್ಟ್ ಬರ್ಬೇಕಂತ ಇದೀನಿ. ಇದಕ್ಕೂ ಮುಂಚೆ ಫ್ಲಿಪ್ಕಾರ್ಟ್ ಅಲ್ಲೇ ಮಾಡಿದ್ದೆ. ನಾನು ಫೋಟೋ ಶೂಟ್ ಇರೋದ್ರಿಂದ ಗ್ಯಾಪ್ ಮಾಡಿದ್ದೆ. ಈಗ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫ್ಲಿಪ್ಕಾರ್ಟ್ ಎಂಟ್ರಿ ಕೊಡ್ಬೇಕಂತ ಇದೀನಿ. ಆದಷ್ಟು ಬೇಗ ಬರ್ತೀನಿ. ಅಣ್ಣ ಈಸ್ ಕಮ್ ಬ್ಯಾಕ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಇಲ್ಲಿ ಎಲ್ರಿಗೂ ಅವ್ರದೇ ಆದಂತ ಕನ್ಸುಗಳಿದೆ, ಪ್ರಾಬ್ಲಮ್ಗಳಿದೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು.